ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧಿ ಪಡೆದಿರುವ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಕಪಿಲಾ ನದಿ ಸ್ನಾನಘಟ್ಟದಲ್ಲಿ ಯುವ ಬ್ರಿಗೇಡ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 8ನೇ ವರ್ಷದ ಕಪಿಲ ಆರತಿ ಕಾರ್ಯಕ್ರಮವು ಸಡಗರ ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಉತ್ತರ ಭಾರತದ ಗಂಗಾ ನದಿಯಲ್ಲಿ ಆಚರಿಸುವ ಗಂಗಾರತಿ ಮಾದರಿಯಲ್ಲಿ ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿಯಲ್ಲಿ ಆಯೋಜಿಸಲಾಗಿದ್ದ ಕಪಿಲಾರತಿ ಕಾರ್ಯಕ್ರಮದ ಅಂಗವಾಗಿ ಜೋಂಡು ಹಾಗೂ ತ್ಯಾಜ್ಯಗಳಿಂದ ಕೂಡಿದ್ದ ಕಪಿಲಾ ನದಿ ಸ್ನಾನಘಟ್ಟ ಹಾಗೂ 16 ಕಾಲು ಮಂಟಪದ ಬಳಿ ಸ್ವಚ್ಛಗೊಳಿಸಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಇಡೀ ನದಿಯ ದಡ ಜಗಮಗಿಸುವಂತಿತ್ತು. ಇನ್ನು ನದಿ ಮಧ್ಯಭಾಗದಲ್ಲಿ ಕಪಿಲಾ ಆರತಿಗಾಗಿ ಭವ್ಯ ವೇದಿಕೆಯನ್ನ ನಿರ್ಮಾಣ ಮಾಡಿ ಕನ್ನಡ ಮಾತೆ ಭುವನೇಶ್ವರಿ ಪುತ್ಥಳಿ ಪ್ರತಿಷ್ಠಾಪಿಸಿ ಇಡೀ ವೇದಿಕೆಯನ್ನ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಭವ್ಯ ವೇದಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ದೀಪ ಹಾಗೂ ಜ್ಯೋತಿ ಹಚ್ಚುವ ಮೂಲಕ ಹರಿಹರ ಪೀಠದ ಜಗದ್ಗುರು ಶ್ರೀ ವಚನಾನಂದ ಸ್ವಾಮಿಗಳು ಹಾಗೂ ಸಾಲೂರು ಮಠದ ಡಾ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಮುಡುಗೂರು ವಿರಕ್ತ ಮಠದ ಶ್ರೀ ಇಮ್ಮಡಿ ಉದ್ದಾನ ಸ್ವಾಮಿಗಳು ಚಾಲನೆ ನೀಡಿದರು. ಬಳಿಕ ವಿಪ್ರರ ವೇದ ಘೋಷಣೆಗಳೊಂದಿಗೆ ಭಾರತ ದೇಶದ ಹಲವಾರು ಪುಣ್ಯ ನದಿಗಳ ಹೆಸರಿನಲ್ಲಿ ಧೂಪ ದೀಪ ಆರತಿ ಕಾರ್ಯಕ್ರಮಗಳು ನಡೆದವು. ನೆರೆದಿದ್ದ ಸಾವಿರಾರು ಭಕ್ತರು ಕಪಿಲಾರತಿಯ ದೃಶ್ಯವನ್ನ ಕಣ್ತುಂಬಿಕೊಂಡರು. ಇದೇ ಮೊದಲ ಬಾರಿಗೆ ನಂಜನಗೂಡು ಹಾಗೂ ಕಪಿಲಾ ನದಿಯ ಇತಿಹಾಸ ಸಾರುವ ಲೇಸರ್ ಶೋ ನಡೆಸಲಾಯಿತು. ಅಲ್ಲದೆ ಭಕ್ತಿ ಗೀತೆ ಸೇರಿದಂತೆ ಕಪಿಲಾ ನದಿ ಸ್ನಾನಘಟ್ಟದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಭಕ್ತರು ದೀಪಗಳನ್ನು ಹಚ್ಚುವ ಮೂಲಕ ಕಪಿಲಾರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿ ಭಾವ ಮೆರೆದರು. ಇನ್ನು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಹರಿಹರ ಮಠದ ಜಗದ್ಗುರು ಶ್ರೀ ವಚನಾನಂದ ಸ್ವಾಮಿಗಳು ಆಶೀರ್ವಚನ ನೀಡಿ ಕಾರ್ಯಕ್ರಮ ಆಯೋಜನೆ ಮಾಡಿದ ಯುವ ಬ್ರಿಗೇಡ್ ಸಂಘಟನೆಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು.
ನಾಮಗಳಲ್ಲಿ ಅಂದರೆ ನಂಜನಗೂಡಿನಲ್ಲಿ ಇದೊಂದು ಕುಂಭಮೇಳವೇ ಸರಿ. ಇಲ್ಲೇ ಪಕ್ಕದಲ್ಲಿ ಟಿ ನರಸೀಪುರ ಅಂತಿದೆ. ಅಲ್ಲಿ ಕೂಡ ಒಂದು ಸಂಗಮ ಇದೆ. ಗುಪ್ತಗಾಮಿನಿ, ಕಾವೇರಿ ಮತ್ತು ಕಪಿಲೆ ಸಂಗಮ. ಅದು ಫೆಬ್ರವರಿ 9ನೇ ತಾರೀಕಿನಿಂದ 11ನೇ ತಾರೀಕಿಗೆ ನಡೆಯುವ ಸಾಧ್ಯತೆ ಇದೆ. ಆ ಸಮಯಕ್ಕೂ ತಾವೆಲ್ಲರೂ ಹೋಗಿ ಸ್ನಾನದಿಂದ ಮಾಡಬೇಕು. ಇವತ್ತು ವಿಶೇಷವಾಗಿ ಈ ದೇಶದಲ್ಲಿ ಸುಮಾರು ಗಂಗೆ, ಯಮುನೆ, ಸರಸ್ವತಿ, ನರ್ಮದೆ, ಗೋದಾವರಿ, ಕಾಳಿ, ಕಪಿಲೆ, ತುಂಗೆ, ಭದ್ರಿಗೆ 450ಕ್ಕೂ ಹೆಚ್ಚು ಈ ದೇಶದಲ್ಲಿ ನದಿಗಳಿದ್ದಾವೆ. ನದಿಗಳ ಕಡಲಲ್ಲಿ ಅದ್ಭುತವಾಗಿರುವಂತಹ ವಾತಾವರಣ. ಎಲ್ಲೆಲ್ಲಿ ನದಿಗಳು ಹೊಡಿತಾವೆ ಅಲ್ಲೆಲ್ಲ ಹಸಿರು, ಎಲ್ಲೆಲ್ಲಿ ನದಿಗಳು ಹೊಡಿತಾವೆ ಅಲ್ಲೆಲ್ಲ ಅಮೃತ. ಅಂತ ಒಂದು ಕ್ಷೇತ್ರ ಇದು ಕಪಿಲ ತಟ. ಹೀಗೆ ಉತ್ತರದಲ್ಲಿ ಗಂಗಾವತಿ ಆಗುತ್ತೆ. ನಾವೆಲ್ಲ ಓದಿದ್ದು ಋಷಿಕೇಶದ ಗಂಗಾನದಿ ತಟದಲ್ಲಿ ನೀವು ಹೇಗೆ ಮೆಟ್ಟಿ ಇಟ್ಟುಕೊಳ್ಳಲ್ಲ ಹಾಗೆ ನಾವು ಗಂಗೆಯನ್ನು ಸುಮಾರು 8-10 ಮೆಟ್ಲು ಅಷ್ಟೇ ಇದ್ದೀವಿ. ಸುಮಾರು 80 ವರ್ಷಗಳ ಕಾಲ ಗಂಗಾ ನದಿ ಕುತ್ಕೊಂಡು ಯೋಗ ಅಧ್ಯಯನ ಮಾಡಿದವರು. ಹೇಗೆ ಪ್ರತಿನಿತ್ಯ ಗಂಗಾವತಿ ಆಗುತ್ತೋ ಹಾಗೆ ಉತ್ತರದಲ್ಲಿ ಹಾಗೆ ದಕ್ಷಿಣದಲ್ಲಿ ಕೂಡ ನದಿಗಳಿಗೆ ಆರತಿ ಆಗಬೇಕು ಅಂತ ಹೇಳಿ ಅದರ ಮತ್ತೊಮ್ಮೆ ಕನಸಿಕೊಂಡು ಕರ್ನಾಟಕದಲ್ಲಿ ಯುವ ಪ್ರಜೆಗಳು ಆ ನಿಟ್ಟಿನಲ್ಲಿ ಆ ಯುವ ಪ್ರಜೆಗಳ ಕನಸಿಗೆ ಇವತ್ತು ಕಪಿಲಾರತಿ ಬಹಳ ಅದ್ಭುತವಾಗಿ ಆರಂಭವಾಗಿದೆ. ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಇದೊಂದು ಅದ್ಭುತ ಕ್ಷಣ, ಇವೆಲ್ಲವೂ ಸಿಗೋದಿಲ್ಲ. ಈಗ ಚಂದ್ರ ಕ್ಷಣದಲ್ಲಿ ನೀವೆಲ್ಲ ದೀಪವನ್ನು ಹಚ್ಚಿ ಆ ದೀಪದ ಜೊತೆಗೆ ಒಂದು ಕಾಂಪಿಟೇಷನ್ ಆಗುತ್ತೆ, ಕಪಿಲಾರತಿ ಆಗುತ್ತೆ. ಅದೆಲ್ಲವನ್ನ ತಂದುಕೊಂಡು